ನಮಸ್ತೆ ಎಲ್ರಿಗೂ, ನಿಮ್ಮ ಸಖಿ ವ್ಲಾಗ್ಸ್ಗೆ ಸ್ವಾಗತ. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ತುಂಬ ಸರಳವಾಗಿ ಮತ್ತು ಸೀರೆ ಉಡಿಸೋದಿಲ್ಲ ನಾವು ಕಳಶಕ್ಕೆ, ಲಕ್ಷ್ಮಿಗೆ ಅಂತ ಅನ್ನೋರು ಈ ಒಂದು ವಿಡಿಯೋ ತುಂಬಾ ಹೆಲ್ಪ್ ಆಗುತ್ತೆ. ತುಂಬ ಸಿಂಪಲಾಗಿ ಒಂದು ಕಳಶವನ್ನು ಡೆಕೋರೇಷನ್ ಮಾಡೋದನ್ನು ಹೇಳ್ಕೊಡ್ತಾ ಇದ್ದೀನಿ. ಮತ್ತು ಕಳಶಕ್ಕೆ ಯಾವ ರೀತಿ ಒಂದು ಸಿಂಪಲ್ಲಾಗಿ ಬ್ಲೌಸ್ ಪೀಸ್ನಿಂದ ಅಲಂಕಾರ ಮಾಡೋದು ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಸೊ ಈ ವಿಡಿಯೋನ ಯಾರಾದರೂ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ, ಹಾಗೆ ಆಲ್ ಆಪ್ಷನನ್ನು ಕ್ಲಿಕ್ ಮಾಡಿ. ಮುಂದೆ ಅಪ್ಲೋಡ್ ಮಾಡುವಂಥ ಎಲ್ಲ ವೀಡಿಯೋಸ್ ನಿಮಗೆ ತಪ್ಪದೆ ರೀಚ್ ಆಗುತ್ತೆ. ಈಗ ನೀವು ನೋಡ್ತಾ ಇರ್ಬೋದು, ನಾನಿಲ್ಲಿ ಒಂದು ಸ್ವಲ್ಪ ಗೋಧಿ ಹಿಟ್ಟನ್ನು ತಗೊಂಡಿದ್ದೀನಿ. ಅದಕ್ಕೆ ಒಂದು ಸ್ವಲ್ಪ ಅರಿಶಿನ ಹುಡಿಯನ್ನು ಮಿಕ್ಸ್ ಮಾಡಿ ನಾನು ಚೆನ್ನಾಗಿ ಕಲಿಸ್ಕೊಳ್ತಾ ಇದ್ದೀನಿ. ಇದು ಏನಕ್ಕೆ ಕಲಿಸ್ಕೊಳ್ತಾ ಇದ್ದೀನಿ ಅಂತ ಹೇಳಿದರೆ, ಕಳಶಕ್ಕೆ ನಾನು ಅಲಂಕಾರ ಮಾಡೋದಕ್ಕೆ ಕಲಿಸ್ಕೊಳ್ತಾ ಇದ್ದೀನಿ. ಹಾಗೆ ಒಂದು ಸೈಡ್ ಎತ್ತಿಟ್ಟು ಮತ್ತು ನೋಡ್ತಾ ಇರ್ಬೋದು, ಕಳಶದಲ್ಲಿ ಯಾವುದೇ ರೀತಿ ಕಣ್ಣುಗಳು ಕಾಣೋ ರೀತಿ ನಾವು ಕಳಶನ ಉಪಯೋಗಿಸಬಾರ್ದು. ಅಂದರೆ ತೆಂಗಿನಕಾಯಿಯನ್ನು ನಾವು ಉಪಯೋಗಿಸಬಾರ್ದು ಪೂಜೆಗೆ. ಸೊ ಯಾವುದೇ ರೀತಿ ಕಣ್ಣು ಕಾಣದೇ ಇರೋ ರೀತಿ ಮತ್ತು ಜುಟ್ಟು ಇರೋ ರೀತಿ ಸರಿಯಾಗಿ ಇರೋ ರೀತಿ ನೋಡಿಕೊಂಡು ತಗೊಂಡು, ಅದಾದಮೇಲೆ ಇದಕ್ಕೆ ನಾವು ನಮ್ಮ ಹತ್ರ ಇರುವಂಥ ಒಂದು ಶುದ್ಧವಾದ ನೀರು ಯಾವುದಿದೆ ಮನೆಯಲ್ಲಿ ಅದನ್ನು ತಗೊಂಡು ಚೆನ್ನಾಗಿ ಕಾಯಿ ಮೇಲೆ ನಾವು ಸ್ಪ್ರೆಡ್ ಮಾಡಿಕೊಂಡು, ಇಲ್ಲಾಂದರೆ ನೀವು ತೀರ್ಥ ನೀರು ಇದ್ದರೆ, ತೀರ್ಥ ಬಾಟಲ್ ನೀರು ಇದ್ದರೆ ಅದನ್ನು ಕೂಡ ತಗೊಳ್ಬೋದು. ಅದರಿಂದ ಚೆನ್ನಾಗಿ ಕಾಯಿ ಮೇಲ್ಗಡೆ ಸ್ಪ್ರೆಡ್ ಮಾಡಿಕೊಂಡು ಒದ್ದೆ ಮಾಡಿಕೊಂಡು, ಅದಾದಮೇಲೆ ಈ ಮಿಕ್ಸ್ ಮಾಡಿ ಇಟ್ಕೊಂಡಂತಹ ಅರಿಶಿನ ಮತ್ತು ಗೋಧಿ ಹಿಟ್ಟು ಏನಿದೆ ಅದನ್ನು ನಾವು ಇದಕ್ಕೆ ಚೆನ್ನಾಗಿ ಹಚ್ಕೊಳ್ಬೇಕು. ಯಾಕೆ ಗೋಧಿ ಹಿಟ್ಟು ಯೂಸ್ ಮಾಡ್ತಾ ಇದ್ದೀನಿ ಅಂತ ಹೇಳಿದರೆ, ಬರೀ ಅರಿಶಿನ ಹುಡಿಯನ್ನು ಯೂಸ್ ಮಾಡೋದ್ರಿಂದ ಅದು ಉದುರಿ ಬೀಳೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಇದನ್ನು ಬೈಂಡಿಂಗ್ ಚೆನ್ನಾಗಿ ಆಗುತ್ತೆ. ಗೋಧಿ ಹಿಟ್ಟು ಯೂಸ್ ಮಾಡೋದ್ರಿಂದ ಯಾವುದೇ ಉದುರೋ ಚಾನ್ಸಸ್ ಇರೋದಿಲ್ಲ. ತುಂಬಾ ಚೆನ್ನಾಗಿ ನೀಟಾಗಿ ಕೂರುತ್ತೆ. ಹಾಗೆ ಗೋಧಿ ಹಿಟ್ಟು ಯೂಸ್ ಮಾಡೋದ್ರಿಂದ ತುಂಬ ಒಳ್ಳೆಯದು. ಯಾವುದೇ ಥರ ತಪ್ಪಾಗುತ್ತೆ ಅನ್ನೋ ಒಂದು ಭಯ ಬೇಡ. ಗೋಧಿ ಹಿಟ್ಟು ಅಥವಾ ಗೋಧಿಯಿಂದ ಮಾಡಿದ ಯಾವುದೇ ಪದಾರ್ಥಗಳನ್ನು ನಾವು ದೇವಿಗೆ ನೈವೇದ್ಯ ಮಾಡಿದರೆ ದೇವಿಗೆ ತುಂಬ ಇಷ್ಟ ಆಗುತ್ತೆ. ಹಾಗಾಗಿ ಈ ಕಳಶವನ್ನು ಈ ರೀತಿ ನಾವು ಗೋಧಿ ಹಿಟ್ಟಿನಿಂದ ಬೈಂಡಿಂಗ್ ಮಾಡಿಕೊಂಡು ಒಂದು ಸೈಡಲ್ಲಿ ಎತ್ತಿಡಬೇಕು. ಅದಾದಮೇಲೆ ಇವಾಗ ಅದಕ್ಕೆ ತಿಲಕವನ್ನು ಯಾವ ರೀತಿ ಇಡಬೇಕು ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಮನೆಯಲ್ಲಿ ಇರುವಂಥ ಯಾವುದೇ ಒಂದು ವೇಸ್ಟ್, ಅಂದರೆ ಯಾವುದೇ ಬೇಡದೇ ಇರುವಂತಹ ಇನ್ವಿಟೇಷನ್ ಕಾರ್ಡ್ ಇದ್ದರೆ ಅದನ್ನು ತಗೊಂಡು ಅದರ ಮೇಲ್ಗಡೆ ಈ ರೀತಿ ಡ್ರಾ ಮಾಡ್ಕೊಳ್ಬೇಕು. ನಾವು ಮಿಡ್ಲ್ ಭಾಗದಲ್ಲಿ ಫೋಲ್ಡ್ ಮಾಡಿ, ಕಾರ್ಡ್ಬೋರ್ಡನ್ನು ಫೋಲ್ಡ್ ಮಾಡಿ ಅದನ್ನು ಈ ರೀತಿ ನಾವು ಡ್ರಾ ಮಾಡ್ಕೊಳ್ಬೇಕು. ಮೇಲ್ಗಡೆ ಶೇಪು ನೋಡಿ ಈ ರೀತಿ ಬರಬೇಕು. ಎಲೆ ಆಕಾರದಲ್ಲಿ ಹಾಫ್ ಲೀಫ್ ಟೈಪಲ್ಲಿ ಬರಬೇಕು. ಮತ್ತು ಕೆಳಗಡೆ ಕೂಡ ವಿ ಶೇಪಲ್ಲಿ ಹಾಫ್ ವಿ ಶೇಪು ಬರಬೇಕು. ಈ ರೀತಿ ಬಂದಮೇಲೆ ಇದನ್ನು ಈಗ ಕಟ್ಟಿಂಗ್ ಮಾಡ್ಕೊಳ್ಳೋಣ. ಈ ರೀತಿ ನಾವು ಕಾರ್ಡ್ಬೋರ್ಡ್ ಯೂಸ್ ಮಾಡಿ ಮಾಡೋದ್ರಿಂದ ನಮಗೆ ಯಾವುದೇ ಥರ ಮಿಸ್ಟೇಕ್ ಆಗೋದಿಲ್ಲ. ತುಂಬ ನೀಟಾಗಿ ಇಟ್ಟಿದ್ದಾಗೆ ನಮಗೆ ಕೂರುತ್ತೆ. ತಿಲಕ ಕಳಶದ ಮೇಲೆ ಇಡಬೇಕಾದ್ರೆ ತುಂಬ ಚೆನ್ನಾಗಿ ಕಾಣುತ್ತೆ ಮಾತ್ರ. ಸೊ ಈ ಟ್ರಿಕ್ಕನ್ನು ನೀವು ಯೂಸ್ ಮಾಡಿ ನೋಡಿ. ಕಳಶಕ್ಕೆ ಕುಂಕುಮ ಇಡಬೇಕಾದ್ರೆ ಈ ಟಿಪ್ಪನ್ನು ಯೂಸ್ ಮಾಡಿ. ತುಂಬ ಇಷ್ಟ ಆಗುತ್ತೆ ಮತ್ತು ತುಂಬ ಚೆನ್ನಾಗಿ ಕೂಡ ಕಾಣುತ್ತೆ. ಹಾಗೆ ಇವಾಗ ಆಷಾಢ ಮಾಸ ನಡೀತಾ ಇದೆ. ಆಷಾಢ ಮಾಸದಲ್ಲೂ ಕೆಲವರು ಲಕ್ಷ್ಮೀ ಪೂಜೆಯನ್ನು ಮಾಡ್ತಾರೆ. ಹಾಗೆ ಶ್ರಾವಣ ಮಾಸದಲ್ಲೂ ಕೂಡ ಮಾಡ್ತಾರೆ. ಸೊ ಹಾಗಾಗಿ ಆಷಾಢದಲ್ಲಿ ಮಾಡೋರಿಗೆ ಯೂಸ್ ಆಗುತ್ತೆ ಮತ್ತು ಶ್ರಾವಣದಲ್ಲಿ ಮಾಡೋರಿಗೂ ಈ ವಿಡಿಯೋ ಹೆಲ್ಪ್ ಆಗುತ್ತೆ ಅಂತೇಳಿ ಶೇರ್ ಮಾಡ್ತಾ ಇದ್ದೀನಿ. ಸೊ ಸಿಂಪಲಾಗಿ ಮಾಡಬೇಕು, ಗ್ರ್ಯಾಂಡಾಗಿ ಬೇಡ, ಅಥವಾ ಗ್ರ್ಯಾಂಡಾಗಿ ಮಾಡೋದಕ್ಕೆ ಕಷ್ಟ ಆಗುತ್ತೆ ಅನ್ನೋರಿದ್ದರೆ, ಸೀರೆ ಉಡಿಸೋದಕ್ಕೆ ಕಷ್ಟ ಆಗುತ್ತೆ ಅನ್ನೋರಿದ್ದರೆ ಈ ಒಂದು ವಿಡಿಯೋನ ನೋಡಿ. ತುಂಬಾ ಹೆಲ್ಪ್ ಆಗುತ್ತೆ. ನೋಡಿ, ಶೇಪ್ ಈ ರೀತಿ ಬಂದಿದೆ. ತುಂಬಾ ಚೆನ್ನಾಗಿ ಕಾಣ್ತಾ ಇದೆ ಶೇಪು. ಹಾಗೆ ನಾನು ಒಂದು ಪ್ಲೇಟಲ್ಲಿ ಇಟ್ಟಿದ್ದೀನಿ. ಒಂದು ಸ್ವಲ್ಪ ಅದು ಡ್ರೈ ಆಗಬೇಕು. ನಾವು ಗೋಧಿ ಹಿಟ್ಟನ್ನು ಯೂಸ್ ಮಾಡಿರೋದ್ರಿಂದ ಹಿಂದಿನ ದಿನವೇ ಈ ರೀತಿ ಪ್ರಿಪ್ಯಾರೇಷನ್ ಮಾಡಿ ಇಟ್ಕೊಳ್ಳೋದ್ರಿಂದ ನಿಮಗೆ ಪೂಜೆ ದಿವಸ, ಶುಕ್ರವಾರ ದಿವಸ ಬೆಳಗ್ಗೆ ಬೇಗ ಎದ್ದು ಕಳಶವನ್ನು ಟಕ್ ಅಂತ ರೆಡಿ ಮಾಡ್ಕೊಂಡು ಬಿಡ್ಬೋದು ತುಂಬ ಈಸಿಯಾಗಿ. ಈಗ ನಾವು ಕಳಶದಲ್ಲಿ ಮಿಡ್ಲ್ ಭಾಗ ಯಾವುದಿದೆ, ಪಾರ್ಟಿಷನ್ ಇರುತ್ತೆ, ಒಂದು ಲೈನ್ ಬಂದಿರುತ್ತೆ ಎರಡು ಸೈಡು. ಆ ಎರಡು ಸೈಡ್ ಲೈನ್ ಏನು ಬಂದಿರುತ್ತೆ ಅದರ ಮಿಡ್ಲಲ್ಲಿ ಮುಖನ ನಾವು ಮಾಡ್ಕೊಳ್ಬೇಕಾಗುತ್ತೆ. ಲಕ್ಷ್ಮಿ ಮುಖ ಮಿಡ್ಲ್ ಭಾಗದಲ್ಲಿ ಈ ರೀತಿ ನಾವು ತಿಲಕನ ಕಟ್ ಮಾಡಿ ಇಟ್ಕೊಂಡಿರೋದನ್ನು ಮಿಡ್ಲ್ ಭಾಗದಲ್ಲಿ ನೋಡಿಕೊಂಡು ಇಟ್ಕೊಂಡು ಅದರ ಮೇಲ್ಗಡೆ ನಾವೀಗ ಈ ಒಂದು ಕುಂಕುಮನ ಸ್ಪ್ರೆಡ್ ಮಾಡ್ತಾ ಇದ್ದೀನಿ ನೋಡಿ.
ಏನೇ ಸ್ಪ್ರೆಡ್ ಆಗೋದಿದ್ರೂ ಕಾರ್ಡ್ಬೋರ್ಡ್ ಮೇಲೇ ಸ್ಪ್ರೆಡ್ ಆಗುತ್ತೆ ಮತ್ತು ತುಂಬಾ ನೀಟಾಗಿ ನಾವೀಗ ಕಾರ್ಡ್ಬೋರ್ಡನ್ನು ತೆಗೆದ ಮೇಲೆ ತುಂಬ ನೀಟಾಗಿ ಕೂತಿರುತ್ತೆ. ನೋಡ್ಬೋದು ತಿಲಕ ಎಷ್ಟು ನೀಟಾಗಿ ಕೂತಿದೆ ಅಂಥೇಳಿ. ಕುಂಕುಮ ತುಂಬ ಚೆನ್ನಾಗಿ ಕಾಣ್ತಾ ಇದೆ. ನಾವು ಅರಿಶಿಣವನ್ನು ಯೂಸ್ ಮಾಡಿರೋದ್ರಿಂದ ಮತ್ತು ಈ ರೀತಿ ಸಿಂಪಲ್ಲಾಗಿ ಕಳಶವನ್ನು ತುಂಬ ಸಿಂಪಲ್ಲಾಗಿ ಸರಳವಾಗಿ ಈ ರೀತಿ ಅಲಂಕಾರ ಮಾಡಿಕೊಂಡ್ರೂ ನಮಗೊಂದು ಖುಷಿ ಸಿಗುತ್ತೆ, ಗ್ರ್ಯಾಂಡಾಗಿ ಮಾಡಲಿಲ್ಲ ಅಂದರೂ ಕೂಡ. ಹಾಗೆ ಈಗ ಕಳಶಕ್ಕೆ ಕಾಯನ್ನು ಯಾವ ರೀತಿ ಅಲಂಕಾರ ಮಾಡೋದು ಅಂತೇಳಿ ತೋರಿಸ್ಕೊಟ್ಟೆ. ಮತ್ತು ಇವಾಗ ಸೀರೆ ಬದಲು ಬ್ಲೌಸ್ ಪೀಸನ್ನು ಯಾವ ರೀತಿ ಡ್ರ್ಯಾಪ್ ಮಾಡೋದು ಅನ್ನೋದನ್ನು ಕೂಡ ತೋರಿಸ್ತಾ ಇದ್ದೀನಿ. ತುಂಬ ಸರಳವಾಗಿ ನಾವು ಸೀರೆ ಪ್ಲೀಟ್ಸನ್ನು ಹೇಗೆ ಮಾಡ್ಕೊಳ್ತೀವೋ ಅದೇ ರೀತಿ ಈ ಒಂದು ಬ್ಲೌಸ್ ಪೀಸನ್ನು ಕೂಡ ಯಾವುದೇ ಒಂದು ಜರಿ ಬ್ಲೌಸ್ ಪೀಸ್ ಇರ್ಬೋದು ಅಥವಾ ರೇಷ್ಮೆ ಬ್ಲೌಸ್ ಪೀಸ್ ಇರ್ಬೋದು, ಅದನ್ನು ತಗೊಂಡು ಈ ರೀತಿ ತುಂಬ ಸಣ್ಣದಾಗಿ ನೆರಿಗೆಗಳನ್ನು ಈ ರೀತಿ ಮಾಡಿಕೊಂಡು ಮಿಡ್ಲ್ ಭಾಗದಲ್ಲಿ ನಾನು ಗುಂಡ್ಸೂಜಿಯಿಂದ ಪಿನ್ ಮಾಡ್ಕೊಂಡಿದ್ದೀನಿ. ಅದಾದಮೇಲೆ ಇವಾಗ ಕಳಶಕ್ಕೆ ಯಾವ ರೀತಿ ಡೆಕೋರೇಷನ್ ಮಾಡ್ತೀನಿ ಅನ್ನೋದನ್ನು ನೋಡೋಣ. ಈ ರೀತಿ ನಾವು ಕರೆಕ್ಟ್ ಮಿಡ್ಲ್ ಭಾಗದಲ್ಲಿ ಬ್ಲೌಸ್ ಪೀಸನ್ನು ತಗೊಂಡು ಎರಡು ಕಡೆ ಈಕ್ವಲ್ ಆಗೋ ಥರ ಮಿಡ್ಲ್ ಪ್ಲೀಟ್ ಬರಬೇಕು. ಆ ರೀತಿ ನೋಡಿಕೊಂಡು ಗುಂಡ್ಸೂಜಿಯಿಂದ ಪಿನ್ನನ್ನು ಮಾಡ್ಕೊಳ್ಬೇಕು ಕಳಶದ ಮೇಲ್ಗಡೆ. ಹಾಗೆ ಕಳಶದ ಒಳಗಡೆ ನಿಮ್ಮ ಕ್ರಮಾನುಸಾರ ಏನು ಹಾಕ್ಕೊಳ್ತೀರೋ ಅದನ್ನು ಹಾಕ್ಕೊಳ್ಳಿ. ನಾನಿಲ್ಲಿ ನೀರನ್ನು ಹಾಕ್ಕೊಂಡಿದ್ದೀನಿ ಮತ್ತು ನೀರಿಗೆ ಅರಿಶಿನ ಕುಂಕುಮ ಮತ್ತು ಒಂದು ಕಾಯಿನನ್ನು ಹಾಕ್ಕೊಂಡಿದ್ದೀನಿ. ಹಾಗೆ ನೆರಿಗೆಗಳನ್ನು ಈ ರೀತಿ ಮೊದಲೇ ಸ್ಪ್ರೆಡ್ ಮಾಡಿ ಅದಾದಮೇಲೆ ನಾವು ಸೊಂಟಪಟ್ಟಿಯನ್ನು ಕಟ್ಟೋದ್ರಿಂದ ತುಂಬ ನೀಟಾಗಿ ಕೂರುತ್ತೆ ನೆರಿಗೆಗಳು ಮತ್ತು ತುಂಬಾ ಚೆನ್ನಾಗಿ ಕಾಣುತ್ತೆ ಲಕ್ಷ್ಮಿ ಅಲಂಕಾರ. ನೀವಿಲ್ಲಿ ನೋಡ್ತಾ ಇರ್ಬೋದು, ಸೊಂಟಪಟ್ಟಿ ಕೂರಿಸಿ ಆದಮೇಲೆ ನೋಡ್ತಾ ಇರ್ಬೋದು, ನಾವು ನೆರಿಗೆಗಳನ್ನು ನಿಧಾನವಾಗಿ 1 by 1 ಸ್ಪ್ರೆಡ್ ಮಾಡಿಕೊಂಡು ಅದಾದಮೇಲೆ ಸೊಂಟಪಟ್ಟಿಯನ್ನು ಒಂದು ಸ್ವಲ್ಪ ಕೆಳಗಡೆಗೆ ನಾವು ಜಾರಿಸ್ಕೊಳ್ಬೇಕಾಗುತ್ತೆ. ಆಗ ತುಂಬ ನೀಟಾಗಿ ಕೂರುತ್ತೆ. ಮತ್ತು ಅದಾದಮೇಲೆ ಇವಾಗ ನಾನು ವೀಳ್ಯದೆಲೆನ ಇಡ್ತಾ ಇದ್ದೀನಿ. ಕ್ರಮಾನುಸಾರ ನಾವು 5 ವೀಳ್ಯದೆಲೆನ ಇಡಬೇಕಾಗುತ್ತೆ. ವೀಳ್ಯದೆಲೆ ಇದ್ದರೆ ವೀಳ್ಯದೆಲೆನ ಇಡಿ, ಇಲ್ಲ ಅಂದರೆ ಮಾವಿನ ಎಲೆ ಕೂಡ ಇಡ್ಬೋದು. ಸೊ ನಾನಿಲ್ಲಿ ವೀಳ್ಯದೆಲೆ ಇತ್ತು ನನ್ನ ಹತ್ರ, ವೀಳ್ಯದೆಲೆನ ಇಟ್ಟು ಅದಾದಮೇಲೆ ಅದರ ಮೇಲ್ಗಡೆ ಕಳಶನ ಕೂರಿಸ್ತಾ ಇದ್ದೀನಿ. ಕಾಯನ್ನು ಇಡ್ತಾ ಇದ್ದೀನಿ, ತೆಂಗಿನಕಾಯಿ. ಅದರ ಮೇಲ್ಗಡೆ ಮುಖವಾಡವನ್ನು ಹಾಕ್ತಾ ಇದ್ದೀನಿ, ದೇವಿ ಮುಖವಾಡವನ್ನು. ಸೊ ಈ ರೀತಿ ನೋಡಿದ್ರಲ್ವ ಎಷ್ಟು ಸಿಂಪಲ್ಲಾಗಿ ಮಾಡ್ಬೋದು ಅಂಥೇಳಿ. ತುಂಬಾ ಸಿಂಪಲ್ಲಾಗಿ ಮತ್ತು ಇದು ನೋಡೋದಕ್ಕೂ ತುಂಬಾ ಗ್ರ್ಯಾಂಡಾಗಿ ಕೂಡ ಕಾಣುತ್ತೆ ಈ ರೀತಿ ಲಕ್ಷ್ಮಿಗೆ ಅಲಂಕಾರ ಮಾಡೋದು. ಹಾಗೆ ನಿಮ್ಮ ಹತ್ರ ಯಾವ ರೀತಿ ಒಂದು ಹೂಗಳಿರ್ಬೋದು, ದೇವಿಗೆ ಹಾರಗಳಿರ್ಬೋದು, ಆಭರಣ ಇರ್ಬೋದು, ಅದನ್ನು ನಿಮ್ಮ ಕ್ರಮಾನುಸಾರ ನೀವು ಅಲಂಕಾರ ಮಾಡ್ಕೊಳ್ಬೋದು. ನಾನು ಈ ರೀತಿ ಸಿಂಪಲ್ಲಾಗಿ ಮಾಡ್ಕೊಂಡಿದ್ದೀನಿ. ಒಂದೇ ಒಂದು ದಾಸವಾಳ ಹೂವನ್ನು ಇಟ್ಟಿದ್ದೀನಿ. ಪೂಜೆ ಮಾಡಬೇಕಾದ್ರೆ ಇನ್ನೂ ಗ್ರ್ಯಾಂಡಾಗಿ ಮಲ್ಲಿಗೆ ಹೂವೆಲ್ಲ ತೊಗೊಂಡು ಬಂದು ಇಡ್ಬೋದು. ಹಾಗೆ ಇಲ್ಲಿ ಹೈಟ್ ಕಾಣಿಸಿದರೆ ಇನ್ನೂ ಹೇಗೆ ಕಾಣುತ್ತೆ ಅನ್ನೋದನ್ನು ತೋರಿಸ್ತಾ ಇದ್ದೀನಿ. ಅಡಿಯಲ್ಲಿ ನಿಮಗೆ ಪೀಠ ಇದ್ದರೆ ಮಣೆ ಮೇಲ್ಗಡೆ ಒಂದು ಪೀಠ ಇಟ್ಟು ಆಮೇಲೆ ಕಳಶನ ಇಟ್ಟರೆ ಈ ರೀತಿ ತುಂಬಾ ಚೆನ್ನಾಗಿ ಕಾಣುತ್ತೆ. ನನ್ನ ಹತ್ರ ಪೀಠ ಇರಲಿಲ್ಲ, ಹಾಗಾಗಿ ಒಂದು ಡಬ್ಬನ ಇಟ್ಟಿದ್ದೀನಿ, ಗ್ರೋಸರಿ ಡಬ್ಬ. ಅದನ್ನು ಇಟ್ಟು ನಾನು ಕಳಶನ ಇಟ್ಟು ತೋರಿಸ್ತಾ ಇದ್ದೀನಿ. ಸೊ ಇದು ವಿಡಿಯೋಗೋಸ್ಕರ ಮಾತ್ರ ನಾನಿಲ್ಲಿ ತೋರಿಸ್ತಾ ಇರುವಂಥದ್ದು. ಯಾವುದೇ ಕಾರಣಕ್ಕೂ ಈ ರೀತಿ ಡಬ್ಬ ಎಲ್ಲ ಇಡಬೇಡಿ. ಪೀಠ ಇದ್ದರೆ ಪೀಠ ಇಡಿ, ಅಥವಾ ಪಿಂಗಾಣಿ ಅಥವಾ ಪಾತ್ರೆ ಯಾವುದಾದ್ರೂ ಸ್ಟೀಲ್ ಪಾತ್ರೆ ಹೈಟ್ ಆಗಿರೋ ಅಂಥದ್ದನ್ನು ಇಡಿ, ತುಂಬ ಚೆನ್ನಾಗಿ ಕಾಣುತ್ತೆ. ಹಾಗೆ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದ್ದರೆ ಒಂದೇ ಒಂದು ಲೈಕ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.